ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್ ಅವ್ರು. ನಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರೇಟ್ ಸ್ಟಾಕ್, ವರ್ಸ್ಟ್ ಪ್ರೈಸ್, ಬ್ಯಾಡ್ ಸ್ಟಾಕ್, ಬೆಸ್ಟ್ ಪ್ರೈಸ್ ಅನ್ನೋ ಒಂದು ಟೈಟಲ್ ಕೊಟ್ಟಿದ್ದೀನಿ. ಸೊ ನಮ್ಮ ಭಾಷೆಯಲ್ಲಿ ಉತ್ತಮ ಸ್ಟಾಕ್ ಕೆಟ್ಟ ಬೆಲೆ, ಕೆಟ್ಟ ಸ್ಟಾಕ್ ಉತ್ತಮ ಬೆಲೆ ಅಂತ ಕೊಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಸುಮಾರು ಜನ ನಾನು ನೋಡಿದ್ದೀನಿ. ನನಗೆ ಇತ್ತೀಚೆಗೆ ಸುಮಾರು ಜನ ಒಂದು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಸರ್ ನಾನು ಆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಈ ರೀತಿ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಅದ್ರ ಬೇಸಿಸ್ ಮೇಲೆ ನನಗೆ ಆಸ್ ಆಫ್ ನಾವು ಪಾಸಿಟಿವ್ ರಿಟರ್ನ್ಸ್ ಕೊಡ್ತಿಲ್ಲ ಸರ್ ಅಂತ ಸುಮಾರು ಜನ ಹೇಳಿದ್ರು. ಸೊ ಆ ಒಂದು ಟ್ರೆಂಡ್ ನಾನು ಅನಾಲಿಸಿಸ್ ಮಾಡಿದ್ರೆ ನಂಗೆ ಗೊತ್ತಾಗಿದೆ ಏನಂತ ಹೇಳಿದ್ರೆ, ಸುಮಾರು ಜನ ಕ್ವಾಲಿಟಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ, ಬಟ್ ತುಂಬಾ ಕಾಸ್ಟ್ಲಿ ಪ್ರೈಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸುಮಾರು ಜನ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಒಂದು ಸ್ಟಾಕ್ ತಗೊಂಡಿದ್ದೀನಿ ಅಂತ ಅನ್ಕೊಂತಾರೆ, ಬಟ್ ಆ ಒಂದು ಸ್ಟಾಕ್ ತುಂಬಾ ಕೆಟ್ಟದಾಗಿ ಫಂಡಮೆಂಟಲಿ ವೀಕ್ ಇರುವಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತಾರೆ. ಸೊ ಇದ್ರ ಬೇಸಿಸ್ ಮೇಲೆ ಇಟ್ಕೊಂಡು ನಾನು ಅನ್ಕೊಂಡೆ, ನಮ್ಮ ಒಂದು ವೀಕ್ಷಕರಿಗೆ, ನಮ್ಮ ಒಂದು ಸಬ್ಸ್ಕ್ರೈಬರ್ ಬೇಸ್ಗೆ ಈ ಒಂದು ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕಾದ್ರೆ ಕೆಲವೊಂದು ಕೀ ಪಾಯಿಂಟ್ಸ್ ನ ಯಾವ ರೀತಿ ನೀವು ಅನಾಲಿಸಿಸ್ ಮಾಡ್ಬೇಕು, ಯಾವ ರೀತಿ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕು ಅಂತ ಕೆಲವೊಂದು ಇನ್ಫಾರ್ಮೇಶನ್ ನ ಕೊಡ್ತೀನಿ. ಸೊ ಸುಮಾರು ಜನಕ್ಕೆ ಇತ್ತೀಚೆಗೆ ನಮ್ಮ ಒಬ್ಬರು ಸ್ನೇಹಿತರು ಸಹ ಕೇಳಿದ್ರು, ಸತೀಶ್ ಸುಮಾರು ಅದಾನಿ ಸ್ಟಾಕ್ ಗಳ ಒಂದು ಅಪ್ ಟ್ರೆಂಡ್ ಇದೆ, ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಾ, ಒಂದಷ್ಟು 2-3 ಶೇರ್ಸ್ ಹೇಳಿದ್ರು, ಹೆಸರು ನನಗೆ ನೆನಪಿಲ್ಲ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಫಸ್ಟ್ ಅವ್ರು ಹೇಳಿದಂದ್ರೆ ಅದಾನಿ ಸ್ಟಾಕ್ ಅಲ್ಲಿ ಆಸ್ ಆಫ್ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಡ ಅಂತ ನಾನು ಹೇಳಿದೆ. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಸ್ಟಾಕು ಆಲ್ಮೋಸ್ಟ್ ಸುಮಾರು ಇದು ಮಲ್ಟಿ ಎಕ್ಸ್ ಪರ್ಸೆಂಟೇಜ್ ಒಂದು ರಿಟರ್ನ್ಸ್ ಕೊಟ್ಟಿರುವಂತ ಸಿಚುವೇಶನ್ಸ್ ಅಲ್ಲಿ ಈಗ ನಾವು ಹೋಗಿ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ ಅದು ಪಂಪ್ ಅಂಡ್ ಡಂಪ್ ಅನ್ನೋ ಒಂದು ಸ್ಕೀಮ್ ಏನಾದ್ರು ಇತ್ತು ಅದಾನಿ ಗ್ರೂಪ್ ಅಲ್ಲಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಬಲಿ ಆಗ್ತೀರಿ. ಈ ರೀತಿಯ ಒಂದು ಸಿಚುವೇಶನ್ಸ್ ಇರ್ಬೇಕಾದ್ರೆ ನೀವು ಯಾವ್ದೋ ಒಂದು ಸ್ಟಾಕು ಅಪ್ ಟ್ರೆಂಡ್ ಹೋಗ್ತಿದೆ ಅಂತ ಚೇಸ್ ಮಾಡಕ್ ಹೋಗ್ಬೇಡಿ. ಅದ್ರ ಜೊತೆಗೆ ಯಾವ್ದೋ ಒಂದು ಸ್ಟಾಕು ಡೌನ್ ಟ್ರೆಂಡ್ ಬರ್ತಿದೆ ಅಂತ ಕ್ಯಾಚ್ ಹಿಡಿಯಕ್ ಹೋಗ್ಬೇಡಿ. ಇದು ನೀವು ಮಾಡುವಂತ ಬಿಗ್ಗೆಸ್ಟ್ ಮಿಸ್ಟೇಕ್. ರಿಟೇಲರ್ಸ್ ಎಲ್ಲಾ ಮಾಡುವಂತ ಮಿಸ್ಟೇಕ್ಸ್, ನಾನು ಕೆಲವೊಂದು ಟೈಮ್ ಮಾಡಿರುವಂತ ಮಿಸ್ಟೇಕ್ಸ್, ಈಗಲೂ ಕೆಲವೊಂದು ಟೈಮ್ ಗೊತ್ತಿಲ್ಲದ ಮಾಡಿ ಆಮೇಲೆ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತ ಸಿಚುವೇಶನ್ ಸಹ ನಾವು ನೋಡ್ಬೋದು. ಓಕೆ, ಇದನ್ನ ಇಟ್ಕೊಂಡು ಸುಮಾರು ಕೀ ಪಾಯಿಂಟ್ಸ್ ನಾನು ಅನಾಲಿಸಿಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು HDFC ಬ್ಯಾಂಕ್ ನ ಒಂದು ಎಕ್ಸಾಂಪಲ್ ಸಹ ತಗೊಂಡು ನಿಮ್ಗೆ ಒಂದು ಐಡಿಯಾ ಬರಲಿ ಯಾವ ರೀತಿ ಅನಾಲಿಸಿಸ್ ಮಾಡ್ಬೋದು ಅಂತ ನೀವು ಮಾಡ್ಬೋದು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ನಾನು ಯಾವುದೇ ರೀತಿಯ ಒಂದು 100% ಗ್ಯಾರಂಟಿಡ್ ಪ್ರಾಫಿಟ್, 100% ನಿಮ್ಗೆ ರಿಟರ್ನ್ಸ್ ಬರುತ್ತೆ ಅಂತ ಯಾವುದೇ ರೀತಿ ಒಂದು ಕಮಿಟ್ಮೆಂಟ್ಸ್ ಕೊಡೋದಿಲ್ಲ. ನನ್ನ ಎಲ್ಲ ಇನ್ಫಾರ್ಮೇಶನ್ಸ್, ನನ್ನ ಎಲ್ಲ ಟ್ರೈನಿಂಗು ನಿಮ್ಮ ಒಂದು ಎಜುಕೇಶನ್ ಮತ್ತೆ ನಿಮ್ಮ ಒಂದು ಲರ್ನಿಂಗ್ ಪರ್ಪಸ್ಗೆ ಮಾತ್ರ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಅದರ ಜೊತೆಗೆ ನೀವೇನಾದ್ರೂ ಹೊಸದಾಗಿ ಏನಾದ್ರು ಬಂದಿದ್ದೀರಾ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಕೌಂಟ್ ಇಲ್ಲ, ಏನಾದ್ರು ಟ್ರೈನಿಂಗ್ಸ್ ಏನಾದ್ರು ಬೇಕಿತ್ತು ಅಂದ್ರೆ, ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂದ್ರೆ ಈ ಸ್ಲೈಡ್ ನ ರೆಫರೆನ್ಸ್ ಮಾಡ್ಬೋದು. ಇಲ್ಲ ಅಂದ್ರೆ ಡೈರೆಕ್ಟ್ ಟಾಪಿಕ್ ಹೋಗ್ಬಿಡೋಣ. ಓಕೆ, ಸೊ ಬೈಯಿಂಗ್ ಟಿಪ್ಸ್ ಅಥವಾ ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಬೈ ಮಾಡ್ಬೇಕಾದ್ರೆ ಕೆಲವೊಂದು ಟಿಪ್ಸ್ ಸಹ ಕೊಡ್ತಿದ್ದೀನಿ. ಸೊ ಮೊದಲನೇದಾಗಿ ನೀವೇನಾದ್ರೂ ಲಾಂಗ್ ಟರ್ಮ್, ವೆರಿ ಲಾಂಗ್ ಟರ್ಮ್ ಏನಾದ್ರು ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು ಅಂತ ಇತ್ತು ಅಂತ ಹೇಳಿದ್ರೆ ಅದರ ಒಂದು ಫಂಡಮೆಂಟಲ್ ಅನಾಲಿಸಿಸ್ ನೀವು 100% ಮಾಡಲೇಬೇಕು. ಸೊ ಇನ್ಫೋಸಿಸ್ ಸುಮಾರು ವರ್ಷದಿಂದ ಇದೆ, ಅದು ಕ್ವಾಲಿಟಿ ಸ್ಟಾಕ್ ನ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೋದ್ರೆ ಅದು ನೀವು ಮಾಡುವಂತ ಬಿಗ್ಗೆಸ್ಟ್ ಬ್ಲೆಂಡರ್. ಯಾಕಂತ ಹೇಳಿದ್ರೆ ಅದು ಆಲ್ರೆಡಿ ಟಾಪ್ ಅಲ್ಲಿ ಹೋಗ್ಬಿಟ್ಟಿರುತ್ತೆ. ನೀವು ಟಾಪ್ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿಂದ ಒಂದು ಸಪ್ಲೈ ಬರುತ್ತೆ. ಅವಾಗ ಏನಾಗುತ್ತೆ ಅಂತ ಸ್ಟಾಕ್ ಪ್ರೈಸ್ ಬೀಳುತ್ತೆ. ಅವಾಗ ನೀವು ಬೇಜಾರಾಗ್ತೀರ, ಓಕೆ ಸ್ಟಾಕ್ ಮಾರ್ಕೆಟ್ ಗ್ಯಾಂಬ್ಲಿಂಗ್ ಅಂತ ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಕಂಪ್ಲೀಟ್ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು. ಸೊ ರಿಟರ್ನ್ ಆನ್ ಕ್ಯಾಪಿಟಲ್, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಡೆಟ್ ರೇಷಿಯೋಸ್. ಸೊ ಈ ರೇಷಿಯೋಸ್ ಅಲ್ಲಿ ಸುಮಾರು ರೇಷಿಯೋಸ್ಗಳಿದೆ. ಆ ರೀತಿಯ ಅನಾಲಿಸಿಸ್ ನ ನೀವು ಅನಲೈಸ್ ಮಾಡಬೇಕು. ಅದ್ರ ಜೊತೆ ಮತ್ತೆ ಪ್ರೈಸ್ ಟು ಈಕ್ವಿಟಿ ಅನಾಲಿಸಿಸ್, ಈ ರೀತಿ ಸುಮಾರು ಒಂದು ಫಂಡಮೆಂಟಲಿ ಇರುವಂತ ಅನಾಲಿಸಿಸ್ ಜೊತೆಗೆ ಆ ಒಂದು ಕಂಪನಿಲಿ ಒಂದು ಮೋಟ್ ಅಂತ ಕರೀತಾರೆ, ಅಥವಾ ಆ ಒಂದು ಕಂಪನಿಯ ಒಂದು ಸ್ಟ್ರೆಂತ್ ಏನಿದೆ ಅದನ್ನ ನೀವು ಐಡೆಂಟಿಫೈ ಮಾಡಿ ಈ ಒಂದು ಕಂಪನಿ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ಗೆ ಆಸ್ ಆಫ್ ನಾವು ಕೆಳಗೆ ಬಿದ್ರು ಓಕೆ, ಲಾಂಗ್ ಟರ್ಮ್ಗೆ ನನಗೆ ಪ್ರಾಫಿಟ್ ಆಗುತ್ತೆ ಅಂತ ನೀವು ಅನಾಲಿಸಿಸ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ನೀವು ಇನ್ವೆಸ್ಟ್ಮೆಂಟ್ಸ್ಗೆ ನಾನು ಏನು ಸ್ಟೆಪ್ಸ್ ಕೊಟ್ಟಿದ್ದೆ ಅದನ್ನ ನೀವು ಫಾಲೋ ಮಾಡಬಹುದು. ನಿಮ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬೇರೆ ಒಂದು ಪಾಯಿಂಟ್ಸ್ಗಳಿಗೆ ಹೋದ್ರೆ ಅದು ನಿಮಗೆ ಸೆನ್ಸ್ ಆಗೋದಿಲ್ಲ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದು ಇವಿಷ್ಟು ಅನಾಲಿಸಿಸ್ ಮಾಡ್ಮೇಲೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಓಕೆ ಒಳ್ಳೆ ಕಂಪನಿ ಅನ್ಸಿದ್ರೆ ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋದು ಒಂದು ಆ ಒಂದು ಸ್ಟಾಕ್ ನ ಒಂದು ಅನ್ನೋದ್ರ ಪ್ಲೇನ್ ಒಂದು ಏನಂತಾರೆ ಒಂದು ಇಂಡಿಕೇಟರ್ಸ್ ಇಲ್ಲದೇ ಇರುವಂತಹ ಸಿಚುವೇಶನ್ಸ್ ಅಲ್ಲಿ ನೀವೊಂದು ಚಾರ್ಟ್ ನ ಓಪನ್ ಮಾಡಿ ಆ ಒಂದು ಸ್ಟಾಕ್ ಪ್ರೈಸ್ ಯಾವ ಒಂದು ಲೆವೆಲ್ ಅಲ್ಲಿ ಸಪ್ಲೈ ಬರ್ತಿದೆ, ಯಾವ ಒಂದು ಲೆವೆಲ್ ಅಲ್ಲಿ ಡಿಮಾಂಡ್ ಬರ್ತಿದೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಇದು ನೀವು ಮಾಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, 5 ಮಿನಿಟ್ಸ್ 10 ಮಿನಿಟ್ಸ್ 1 or 2 hours ಮಾಡಕ್ ಹೋಗ್ಬಿಡಿ. ಮಿನಿಮಮ್ ಹೇಳ್ತಾ ಇರೋದು 1 ಡೇ 1 ವೀಕ್ 1 ಮಂತ್ ಮಾಡಿದ್ರು ಸೂಪರ್. ಸೊ ನಾನು HDFC ಬ್ಯಾಂಕ್ ಅಲ್ಲಿ ತೋರಿಸ್ಬಿಟ್ಟು ನೋಡಿ, HDFC ಬ್ಯಾಂಕ್ 1 ವೀಕ್ ಟೈಮ್ ಫ್ರೇಮ್ ತಗೊಂಡಿದ್ವಿ. ಇದನ್ನ ನೀವು ನೋಡಿದ ತಕ್ಷಣ ಏನೋ ಓಕೆ ನ್ಯೂಸ್ ಬಂತು ನಾನು ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಹೇಳ್ತೀರಾ, ಬಟ್ ಆ ರೀತಿ ಮಾಡಕ್ ಹೋಗ್ಬಿಡಿ. ನೋಡಿ ಈ ಒಂದು ಕೇಸಲ್ಲಿ ನೀವೇನಾದ್ರು ಇಲ್ಲೇನಾದ್ರು ನ್ಯೂಸ್ ಬಂತು ಇನ್ವೆಸ್ಟ್ ಮಾಡಕ್ ಹೋಗಿದ್ರೆ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ಒಂದು ಅಲ್ಲಿಂದ ಸಪ್ಲೈ ಬರ್ತದೆ, ಅಲ್ಲಿಗೆ ಕೆಳಗಡೆ ಬೀಳ್ತಾ ಇದೆ. ಸೊ ಈ ರೀತಿಯ ಅಥವಾ ರೆಸಿಸ್ಟೆನ್ಸ್ ಏನಂತ ಕರೀತೀರಾ ಅದ್ರ ಬೇಸಿಸ್ ಸಹ ನೀವು ಅನಾಲಿಸಿಸ್ ಮಾಡಬಹುದು. ಈ ರೀತಿಯ ಒಂದು ಸಿಚುವೇಶನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗಬಾರ್ದು. ಆ ಒಂದು ಟೈಮಲ್ಲಿ ನೀವೇನಾದ್ರು ರೆಸಿಸ್ಟೆಂಟ್ ಟಚ್ ಆಗ್ತಿದೆ, ಅಲ್ಲಿ ಏನಾದ್ರು ಒಂದು ಈ ರೀತಿ ಒಂದು ವಿಕ್ ಏನಾದ್ರು ಬರ್ತಿದೆ ಅಂದ್ರೆ ನೀವು ಫಸ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಸೆಲ್ ಶಾರ್ಟ್ಸ್ ಅಲ್ಲಿ ಮಾತ್ರ ಮಾಡಬೇಕು. ಯಾವುದೇ ರೀತಿಯಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗಬಾರ್ದು. ಓಕೆ, ಅದು ಕ್ವಾಲಿಟಿ ಸ್ಟಾಕ್ಸ್ ಆಗಿರ್ಬೋದು ಅಥವಾ ನಾನ್ ಕ್ವಾಲಿಟಿ ಸ್ಟಾಕ್ಸ್ ಸಹ ಆಗಿರ್ಬೋದು. ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಅಲ್ಲಿ ಫರ್ದರ್ ಅನಾಲಿಸಿಸ್ ನಾವು ಮಾಡಿದ್ರೆ ಒಂದು ವೈಟ್ ಅಲ್ಲಿ ತಗೊಂಡ್ಬಿಡ್ತೀವಿ, ಸೊ ಈಸಿಗೆ ಅರ್ಥ ಆಗ್ತದೆ.
ನೀವೆಲ್ಲ ಫರ್ದರ್ ಅನಾಲಿಸಿಸ್ ಮಾಡಿ ನೋಡಿ. ಈ ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಬರ್ತಾ ನೋಡಿ, ಈ ಲೆವೆಲ್ಗೆ ಬರ್ತಾ ನೋಡಿ, ಸ್ಟಾಕ್ ಈ ಪ್ರೈಸ್ ಬಂತು, ಅಪ್ ಹೋಯ್ತು, ಮತ್ತೆ ಕೆಳಗೆ ಬಂತು, ಡಿಮಾಂಡ್ ಸ್ಟಾರ್ಟ್ ಆಯ್ತು, ಮತ್ತೆ ಅಪ್ ಹೋಯ್ತು, ಮತ್ತೆ ಡೌನ್, ಮತ್ತೆ ಡಿಮ್ಯಾಂಡ್ ಬಂತು ನೋಡಿ. ಅದ್ರ ₹1,700 ಪ್ರೈಸ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ತಗೊಂಡು ಮತ್ತೆ ಕಂಪ್ಲೀಟ್ ಒಂದು ದೊಡ್ಡ ಕ್ಯಾಂಡಲ್ ಬಿದ್ದು, ಮತ್ತೆ ಮೋರ್ ಆರ್ ಲೆಸ್ 1,400 ಲೆವೆಲ್ ಬಂದು, ಮತ್ತೆ 1,600 ಗಂಟೆ ಹೋಗಿ ಮತ್ತೆ ಬಿದ್ದು ನೋಡಿ. ಈ ಒಂದು ಇದರಲ್ಲಿ ಸುಮಾರು ಜನಕ್ಕೆ ಟ್ರಾಪ್ ಮಾಡಿ ಅಥವಾ ಶಾರ್ಟ್ಸ್ ಎಲ್ಲರಿಗೆ ಟ್ರಾಪ್ ಮಾಡಿ ಮತ್ತೆ ಅಪ್ ಹೋಗಿ ಅದಾದ್ಮೇಲೆ ನ್ಯೂಸ್ ಬಂತು 1,700ಗೆ ಮತ್ತೆ ನೋಡಿ ಒಂದು ರೆಸಿಸ್ಟೆನ್ಸ್ ತಗೊಂಡು ಕಂಪ್ಲೀಟ್ ನೋಡಿ 3 ವೀಕ್ ನ ಒಂದು ರೆಡ್ ಕ್ಯಾಂಡಲ್ ಡ್ರಾಪ್ ಆಗಿದೆ. ಈಗ ಇದೇ ಲೆವೆಲ್ ಅಲ್ಲಿ ಬಂದು ಕುಂತಿದೆ. ಇದನ್ನ ನೀವು ಒಂದು ತರಹದ ಒಂದು ಸಪೋರ್ಟ್, ಅದರ ಜೊತೆಗೆ ಡಿಮಾಂಡ್ ಝೋನ್ ತರ ಸಹ ಯುಟಿಲೈಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಬಹುದು. ಇದು ನೋಡಿದ ತಕ್ಷಣ ನೀವೇನಾದ್ರೂ ಇದು ಡಿಮಾಂಡ್ ಝೋನ್ ಅಂತ ಅನ್ಕೊಂಡು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಒಂದ್ ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಇದಾದ್ಮೇಲೆ ಕ್ಯಾಂಡ್ಲು ಯಾವ ರೀತಿ ನೋಡಿ, ಇಲ್ಲಿ ರೆಡ್ ಬಂತು, ರೆಡ್ ಅಂದ್ರೆ ನೋಡಿ ನೀವೇನಾದ್ರೂ ಇದು ಡೌನ್ ಬೀಳುತ್ತೆ ಅಂತ ನೀವು ಶಾರ್ಟ್ ಸೆಲ್ ಮಾಡಿ ನೋಡಿ, ಇಮಿಡಿಯೇಟ್ ರಿಕವರ್ ಆಯ್ತು. ಈ ರೀತಿಯ ಒಂದು ಟ್ರೆಂಡ್ ಇಲ್ಲೇನಾದ್ರು ಆಗುತ್ತಾ, ಹಿಂಗ್ ಹೋಗುತ್ತಾ, ಅಥವಾ ಹಿಂಗೇನಾದ್ರು ಆಗಿ ಇಲ್ಲೇನಾದ್ರು ಕೆಳಗೆ ಬರಕ್ ಶುರು ಆಗ್ತಿದೆ ಅಂತ ನೋಡ್ಕೊಂಡು ನೀವು ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಬಹುದು. ಇನ್ ಕೇಸ್ ಏನಾದ್ರು ಇಲ್ಲಿ ಏನಾದ್ರು ಮಿಸ್ ಆಯ್ತು, ಇನ್ವೆಸ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ನೋಡಿ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಒಂದು ತರಹದ ಒಂದು ಸಪೋರ್ಟ್ ಕಮ್ ರೆಸಿಸ್ಟೆನ್ಸ್ ಬೇಸ್ ಸಹ ಯುಟಿಲೈಸ್ ಮಾಡ್ಕೋಬಹುದು. ಇಲ್ಲಿ ಏನಾದ್ರು ನಿಮ್ಗೆ ಬೈ ಮಾಡಿ ಸ್ವಲ್ಪ ಏನಾದ್ರು ಡಿಪ್ ಆಯ್ತು ನೋಡಿ, ಈ ಲೆವೆಲ್ ನ ಯುಟಿಲೈಸ್ ಮಾಡಿ ನೋಡಿ. ಒಂದೊಂದು ಲೆವೆಲ್ ನ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ನೀವು ಏನಂತಾರೆ ಒಂದು ಲಾಂಗ್ ಟರ್ಮ್ಗೆ ನೀವು ನಿಮ್ಮ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬಹುದು. ಇದರ ಒಂದು ಕಂಟಿನ್ಯೂಷನ್ ಸೀರೀಸ್ ಸಹ ಮುಂದಿನ ಒಂದು ದಿವಸಗಳಲ್ಲಿ ನಾನು ಒಂದು ವಿಡಿಯೋ ಮಾಡಾಕ್ತೀನಿ. ಕಾಮನ್ ಸೆನ್ಸ್ ಇಟ್ಕೊಂಡು ಯಾವ ರೀತಿ ಇನ್ವೆಸ್ಟ್ ಮಾಡ್ಬೇಕಂತ ಸಹ ಒಂದು ವಿಡಿಯೋ ಮಾಡಾಕ್ತೀನಿ. ಅಲ್ಲಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ಥಿಂಕ್ ಮಾಡ್ತೀನಿ ಯಾವ ರೀತಿ ಒಂದು ಈಸಿಯಾಗಿ ಮಾಡ್ಬೋದು ಅದಕ್ಕೆ. ಸೊ ಈ ರೀತಿಯ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಸಹ ನೀವು ಮಾಡ್ಕೊಂಡು ಅನಾಲಿಸಿಸ್ ಮಾಡ್ಬೋದು. ಓಕೆ, ಅದ್ರ ಜೊತೆಗೆ ಆ ರೀತಿ ಒಂದು ಅನಾಲಿಸಿಸ್ ಮಾಡಿದ್ಮೇಲೆ ನೀವು ಇನ್ವೆಸ್ಟ್ ಮಾಡಕ್ಕೆ ಡಿಸೈಡ್ ಮಾಡಿದ್ರೆ ಓಕೆ ಇದು ಒಳ್ಳೆ ಡಿಮಾಂಡ್ ಝೋನ್ ಅಲ್ಲಿ ಇದೆ ಅಂತ ಅನ್ಕೊಂಡು ನೀವೇನಾದ್ರೂ ಇನ್ವೆಸ್ಟ್ ಮಾಡಕ್ ಶುರು ಮಾಡ್ತಿದ್ರೆ ಅಂತ ಹೇಳಿದ್ರೆ ಗೂಗಲ್ಗೆ ಹೋಗಿ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಯಾವ್ದಾದ್ರು ಒಂದು ಎಫೆಕ್ಟ್ ಅಥವಾ ನೆಗೆಟಿವ್ ಅಥವಾ ಪಾಸಿಟಿವ್ ನ್ಯೂಸ್ ಎಫೆಕ್ಟ್ ಆಗುವಂತ ಚಾನ್ಸಸ್ ಇದೆಯಾ ಅಂತ ನೋಡ್ಕೊಳ್ಳಿ. ನೆಗೆಟಿವ್ ನ್ಯೂಸ್ ಎಫೆಕ್ಟ್ ಆಗೋ ಚಾನ್ಸಸ್ ಇತ್ತು ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ. ಪಾಸಿಟಿವ್ ನ್ಯೂಸ್ ಆಗುವಂತ ಚಾನ್ಸಸ್ ಇತ್ತು ಅಂದ್ರೆ ಅವಾಗ ಇನ್ವೆಸ್ಟ್ ಮಾಡಕ್ಕೆ ಹೆಚ್ಚಿಗೆ ಒಂದು ಕಾನ್ಫಿಡೆನ್ಸ್ ಸಹ ಬರುತ್ತೆ. ನೆಕ್ಸ್ಟ್ ಬಂದು ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಎಸ್ಪೆಷಲಿ HDFC ಒಂದು ಬ್ಯಾಂಕ್ ನ ಸಿಚುವೇಶನ್ ತಗೊಂಡ್ರೆ ನಿಮ್ಗೆ ಐಡಿಯಾ ಬಂದಂತ ನಾನು ಏನು ಕೇಳ್ತಾ ಇದ್ದೀನಿ. ಓಕೆ, ಸೊ ಯಾವುದೇ ಒಂದು ಸಿಚುವೇಶನ್ಸ್ ಅಲ್ಲಿ ನೀವು ನೋಡ್ಬೋದು ಬೈಯಿಂಗ್ ಅಥವಾ ಟ್ರೇಡಿಂಗ್ ಲಾಂಗ್ ಟರ್ಮ್ಗೆ ಅಂತ ಅನ್ಕೊಂಡು ನ್ಯೂಸ್ ಬಂತು ಅಂತ ಅನ್ಕೊಂಡು ನೀವು ಇನ್ವೆಸ್ಟ್ ಮಾಡಕ್ಕೆ ಖಂಡಿತವಾಗಿ ಹೋಗ್ಲೇಬೇಡಿ. ಓಕೆ, ಸುಮಾರು ಜನಕ್ಕೆ ಈಗ LIC IPO ಬರ್ತಿದೆ ಅನ್ನೋ ಪರ್ಪಸ್ಗೋಸ್ಕರ ಸುಮಾರು ಜನ ನನಗೆ ನಂತರ ಬಂದು ಸರ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ಅದು ಒಂದಕ್ಕೋಸ್ಕರ ಮಾಡಕ್ ಹೋಗ್ಬೇಡಿ. ಟ್ರೆಂಡ್ ಅನಾಲಿಸಿಸ್ ಮಾಡಿ, ಸ್ಟಾಕ್ ಮಾರ್ಕೆಟ್ ಹೆಂಗಿದೆ ಅದನ್ನ ಹೆಂಗ್ ಯುಟಿಲೈಸ್ ಮಾಡ್ಬೋದು ಅಂತ ಅನಾಲಿಸಿಸ್ ಮಾಡಿದ್ರೆ ನಿಮ್ಗೆ ಸೂಪರ್ ಆಗಿ ನೀವು ಪ್ರಾಫಿಟ್ ಮಾಡ್ಬೋದು. ಅದ್ರ ಜೊತೆಗೆ ಸುಮಾರು ಜನ ಹೇಳ್ತಾರೆ ಈ ಟಿವಿಗಳಲ್ಲಿ ಏನೋ ಫ್ಲಾಶಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ನಮ್ಮಲ್ಲಿ ಮಾತ್ರ, ನಮ್ಮಲ್ಲಿ ಮೊಟ್ಟ ಮೊದಲಿಂದ, ಆ ರೀತಿ ನ್ಯೂಸ್ಗಳ ಬಿಡಕ್ ಹೋಗ್ಬಿಡಿ. ಆ ರೀತಿ ನ್ಯೂಸ್ ಬಂತು ಅಂದ್ರೆ ಎಲ್ಲರಿಗೂ ಗೊತ್ತಿರೋಂಥ ನ್ಯೂಸ್, ನಿಮ್ಗೂ ನಮ್ಗೂ ಗೊತ್ತಿರೋದೇನು ದೊಡ್ಡ ಮಹಾನ್ ಸೀಕ್ರೆಟ್ ಅಲ್ವೇ ಅಲ್ವಾ. ಆ ರೀತಿ ಸಿಚುವೇಶನ್ ನೀವು ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬಂದು ಇಷ್ಟು ಆದ್ಮೇಲೆ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಡೈಲಿ ಎಷ್ಟು ಕ್ವಾಂಟಿಟಿಗಳು ಟ್ರೇಡ್ ಆಗ್ತಿದೆ, ಆ ಒಂದು ಕ್ವಾಂಟಿಟಿಗಳ ಡೆಲಿವರಿ ಕ್ವಾಂಟಿಟಿ ಎಷ್ಟಿದೆ ಅಂತ ನೀವು ಸಹ NSE ಚೆಕ್ ಮಾಡಿ ನಾನು ಜಸ್ಟ್ ನಿಮ್ಗೆ ತೋರಿಸ್ತೀನಿ. ಸೊ ಡೆಲಿವರಿ ಕ್ವಾಂಟಿಟಿ ಅಂದ್ರೆ ಏನು, ಎಕ್ಸಾಂಪಲ್ ಪ್ರತಿದಿನ 100 ಸ್ಟಾಕ್ ಟ್ರೇಡ್ ಆಗ್ತಿದೆ ಅಂದ್ರೆ ಡೆಲಿವರಿಯಲ್ಲಿ ಅಂದ್ರೆ ಎಷ್ಟು ಸ್ಟಾಕ್ ಮೋರ್ ದೆನ್ 1 ಡೇಗೆ ಕ್ಯಾರಿ ಮಾಡಕ್ಕೆ ಎಷ್ಟು ಜನ ಇಂಟ್ರೆಸ್ಟ್ ತೋರಿಸ್ತಾರೆ ಅಥವಾ ಎಷ್ಟು ಕ್ವಾಂಟಿಟಿ ಆಗಿದೆ ಅಂತ ನೀವು ನೋಡ್ಕೊಬಹುದು. ಓಕೆ, ಹೆಂಗ್ ಇದು ಐಡೆಂಟಿಫೈ ಮಾಡ್ಬೇಕಾದ್ರೆ NSE ವೆಬ್ಸೈಟ್ ಹೋಗಿ ನೋಡಿ, ರಿಸೋರ್ಸ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಬಂದು ನಿಮ್ಗೆ ಹಿಸ್ಟಾರಿಕಲ್ ಒಂದು ರಿಪೋರ್ಟ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ಈ ನೋಡಿ ಇಲ್ಲಿ ಹಿಸ್ಟಾರಿಕಲ್ ರಿಪೋರ್ಟ್ಸ್ ಅಂಡ್ರೆ ನಿಮಗೆ ಸೆಕ್ಯೂರಿಟಿ ವೈಸ್ ಆರ್ಕೈವ್ಸ್ ಅಂತ ಒಂದಿದೆ, ಈಕ್ವಿಟೀಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ನಾನು ಮಾಡಿಟ್ಟಿದ್ದೀನಿ. ಸೊ ನಿಮ್ಗೊಂದು ಈಸಿಗೆ ತೋರಿಸ್ ನೋಡಿ, ಇಲ್ಲಿ HDFC ಬ್ಯಾಂಕ್ ಅಲ್ವಾ, HDFC ಬ್ಯಾಂಕ್ ಅದ ಕೋಡ್ ಏನಿದೆ ಅದು ಸಿಂಬಲ್ ಏನಿದೆ ಅದು ಹಾಕಿ ಈ ಒಂದು ಸೆಲೆಕ್ಟ್ ಸೀರೀಸ್ ಅಲ್ಲಿ ಬಂದು ಇಕ್ಯೂ ಅಂದ್ರೆ ಈಕ್ವಿಟಿ ಅಂತ ಸೆಲೆಕ್ಷನ್ ಮಾಡಿ ನೀವು ಎಕ್ಸಾಂಪಲ್ ನಿಮ್ಗೆ ಎಷ್ಟು ಬೇಕಾದ್ರೂ ಮಾಡ್ಕೊಂಡು 7 ದಿವಸ, 1 ತಿಂಗಳು, 2 ತಿಂಗಳು, 3 ತಿಂಗಳು ಎಷ್ಟು ಬೇಕಾದ್ರೂ ಮಾಡ್ಕೊಂಡು ಎಕ್ಸಾಂಪಲ್ 1 ಮಂತ್ ತಗೊಂಡೆ ಅಂತ ಅನ್ಕೊಳ್ಳಿ. ಸೊ 1 ಮಂತ್ ತಗೊಂಡ್ರೆ 1 ಮಂತ್ ಎಷ್ಟು ವಾಲ್ಯೂಮ್ ಟ್ರೇಡ್ ಆಗಿದೆ ನೋಡಿ, ಎಷ್ಟು ವಾಲ್ಯೂಮ್ ಡೇಟ್ ಸಹ ತೋರಿಸಿದ್ರೆ ಎಷ್ಟು ವಾಲ್ಯೂಮ್ ಟ್ರೇಡ್ ಆಗಿದೆ, ಆ ಟ್ರೇಡಿಂಗ್ ನ ವಾಲ್ಯೂಮ್ ಎಷ್ಟು ಪರ್ಸೆಂಟೇಜ್ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ ಅಂತ ಸಹ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಇದ್ರ ಅರ್ಥ ಏನಂತ ಹೇಳಿದ್ರೆ ಡೆಲಿವರಿ ತಗೊಂಡ್ರೆ ಏನರ್ಥ, ಸೊ ಸುಮಾರು ಜನಕ್ಕೆ ಲಾಂಗ್ ಟರ್ಮ್ ಒಂದು ವ್ಯೂ ಇದೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಕ್ಕೆ ಸುಮಾರು ಜನ ಪ್ಲಾನ್ ಮಾಡ್ತಿದೆ ಅಂತ ನೀವು ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಿ. ನೋಡಿ 21st ಮಾರ್ಚ್ ನೋಡಿದ್ರೆ 66% ಒಂದು ಡೆಲಿವರಿ ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಿದೆ. ಅದಾದ್ಮೇಲೆ 4th ನಿಮ್ಗೆ ಏನ್ ನ್ಯೂಸ್ ಬಂತು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಓಕೆ, ಅದಾದ್ಮೇಲೆ ನೋಡಿ ಇದೇ ಟ್ರೆಂಡ್ ನೋಡ್ಕೊಂಡ್ರೆ ನೋಡಿ 4th ಅಲ್ವಾ, ಸೊ 4th ನ್ಯೂಸ್ ಬಂದು ನೋಡ್ಬೋದು. ಒಂದು ನಿಮಿಷ ಇದು ನೀಟಾಗಿ ಮಾರ್ಕ್ ಮಾಡ್ತೀನಿ ನೋಡಿ, ಡೆಲಿವರಿ ಕ್ವಾಂಟಿಟಿ 4th ನ ಬಿಟ್ಬಿಡಿ. ಸೊ 4th ಎಲ್ಲ ನಮ್ಗೆ ನ್ಯೂಸ್ ಬಂದಿದೆ ಅನ್ಕೊಂತೀನಿ. ಸೊ ಅದಾದ್ಮೇಲೆ ನೋಡು ಡೆಲಿವರಿ ಕ್ವಾಂಟಿಟಿ ನೋಡಿ ಎಷ್ಟು ನೀಟಾಗಿ ನೋಡಿ ಇನ್ಕ್ರೀಸ್ ಆಗ್ತದೆ, ಇನ್ಕ್ರೀಸ್ ಆಗ್ತಿದೆ ನೋಡಿ 66%, 50%, 80% ನೋಡಿ ಇಷ್ಟು ಡೆಲಿವರಿ ಕ್ವಾಂಟಿಟಿ ಆಗ್ತಾ ಇದ್ರೆ ಅಲ್ಲಿಗೆ ಅರ್ಥ ಏನಂತ ಹೇಳಿದ್ರೆ ಈ ಒಂದು ಸ್ಟಾಕ್ ಅಲ್ಲಿ ಏನೋ ಒಂದು ನ್ಯೂಸ್ ನಡೆಯುವಂತ ಚಾನ್ಸಸ್ ಹೆಚ್ಚಿದೆ ಇದೆ ಅಂತ. ಇದನ್ನ ಸಹ ನೀವು ಒನ್ ವೇ ಅಲ್ಲಿ ಯುಟಿಲೈಸ್ ನ ಮಾಡ್ಕೊಬಹುದು, ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗೆ. ನೆಕ್ಸ್ಟ್ ಬಂದು ಡು ನಾಟ್ ಬೈ ವೆನ್ ದೇರ್ ಇಸ್ ಬಿಗ್ ವಿಕ್ ಆರ್ ಶಾಡೋ ಆನ್ ಚಾರ್ಟ್. ಇದು ಆಲ್ರೆಡಿ ನಿಮಗೆ HDFC ಬ್ಯಾಂಕ್ ಅಲ್ಲಿ ತೋರಿಸಿದ್ದೀನಿ. ಯಾವುದೇ ಒಂದು ಪರ್ಪಸ್ ಟೈಮ್ ಅಲ್ಲಿ ನೋಡಿ ಈ ರೀತಿಯ ವಿಕ್ ಗಳೇನ ಬಂತು ಡೈಲಿ ಟೈಮ್ ಫ್ರೇಮ್ ಅಲ್ಲಿ, 1 ವೀಕ್ ಟೈಮ್ ಫ್ರೇಮ್ ಅಲ್ಲಿ, ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಅಂತ ಹೇಳಿದ್ರೆ
ಇಮಿಡಿಯೇಟ್ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಫರ್ದರ್ ಫಾಲೋ ಅಪ್ ಕ್ಯಾಂಡಲ್ಗಳು ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಂಡು ಡಿಸಿಷನ್ ಮಾಡಿದ್ರೆ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಸೆಕ್ಯೂರ್ ಆಗ್ತೀರಾ. ಇಲ್ಲ ಕ್ವಾಲಿಟಿ ಸ್ಟಾಕ್ ಹಾಕಿದೀನಿ ಇವತ್ತಿನ ನಾಳೆ ರಿಕವರ್ ಆಗುತ್ತೆ ಈ ರೀತಿ ಒಂದು ಮೆಂಟಾಲಿಟಿನ ಬಿಟ್ಬಿಡಿ ಸ್ನೇಹಿತರೆ. ಬಿಕಾಸ್ 20 ವರ್ಷ 30 ವರ್ಷದ ಹಿಂದೆ ನಾವು ಹುಟ್ಟಿರೋಕ್ಕಿಂತ ಮುಂಚೆ ಇವಾಗ ಸ್ಟಾಕ್ ಮಾರ್ಕೆಟ್ ಇತ್ತು, ಅವಾಗ ಈ ರೀತಿ ಟೆಕ್ನಿಕಲ್ ವರ್ಕ್ ಆಗ್ತಿತ್ತು ಅಂತ ಹೇಳ್ಬೋದು. ಬಟ್ ಟೆಕ್ನಿಕ್ ವರ್ಕ್ ಆಗ್ತಿತ್ತು ಅಂತ ಹೇಳ್ಬೋದು. ಬಟ್ ಈಗಿನ ಟೆಕ್ನಿಕ್ ಅಡ್ವಾನ್ಸ್ ಇರೋದ್ರಿಂದ ಈ ಟೆಕ್ನಾಲಜಿಕಲ್ ರೀಸನ್ ಇಂದ ನಾವು ಒಂದೇ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡೋದು ತುಂಬಾ ರಿಸ್ಕ್ ಆಗುತ್ತೆ. ಈ ಒಂದು ಚಾರ್ಟ್ ನೋಡಿದ್ರೆ ಸೈಕಾಲಜಿಕಲ್ ಸಹ ಒಂದು ನಿಮ್ಗೆ ಒಂದು ಅನಾಲಿಸಿಸ್ ಬರೋದ್ರಿಂದ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಸಹ ಸಿಗುತ್ತೆ ಸ್ನೇಹಿತರೆ. ಓಕೆ, ಸೊ ಇವಿಷ್ಟು ಇನ್ಫಾರ್ಮೇಶನ್ ಹೇಳ್ತಾ ಸ್ನೇಹಿತರೆ ಮತ್ತೊಂದು ಗುಡ್ ನ್ಯೂಸ್ ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದೀನಿ. ಸೊ ನನ್ನ ಒಂದು ರೆಫರೆನ್ಸ್ ಅಕೌಂಟ್ ಮುಖಾಂತರ ಅಥವಾ ನನ್ನ ರೆಫರೆನ್ಸ್ ಮುಖಾಂತರ ಯಾರು ಅಕೌಂಟ್ ಓಪನ್ ಮಾಡಿದ್ದಾರೆ ಅಥವಾ ನೆಕ್ಸ್ಟ್ ಮಾಡ್ತಿದ್ರೆ ಅವ್ರಿಗೆ 2 ಬ್ಯೂಟಿಫುಲ್ ಆಗಿರುವಂತ ಒಂದು ಕೋರ್ಸ್ ನಾನು ಡಿಸೈನ್ ಮಾಡಿದೀನಿ. ಅದ್ ಇನ್ ಕೇಸ್ ನಾನು ಅಕೌಂಟ್ ಓಪನ್ ಮಾಡಿದ್ರೆ ನೀವೇನೋ ಬೈ ಮಾಡ್ಬೇಕಾದ್ರೆ ಅದನ್ನ ಸಹ ನೀವು ಬೈ ಮಾಡ್ಬೋದು. ಇಲ್ಲ ಅಕೌಂಟ್ ಓಪನ್ ಮಾಡಿ ಫ್ರೀ ಆಗಿ ಏನಾದ್ರು ಬೇಕಿತ್ತಂದ್ರೆ ಫಸ್ಟ್ ಬಂದು ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್. ಇದು ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ಸ್ ಓಕೆ ಬೈ ಮಾಡಿ ಇಲ್ಲಿ ಸೇಲ್ ಮಾಡಿ ಆ ರೀತಿ ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್ ಅಲ್ಲ, ಒಂದು ಡೀಟೇಲ್ ಒಂದು ಸೈಕಾಲಜಿಕಲ್ ಅನಾಲಿಸಿಸ್ ಯಾವ ರೀತಿ ಮಾಡ್ಬೋದು ಅಂತ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಕೋರ್ಸ್ ಸಹ ಮಾಡಿದೀನಿ. ಸೊ ಅದ್ರ ಜೊತೆಗೆ ನೀವೇನಾದ್ರೂ ಬ್ಯಾಂಕ್ ನಿಫ್ಟಿಲಿ ಏನೋ ಟ್ರೇಡ್ ಮಾಡ್ತಿದ್ರೆ ಸ್ಕ್ಯಾಲ್ಪಿಂಗ್ ಮಾಡ್ಕೊಂಡು ನೀವು ಯಾವ ರೀತಿ ಸೂಪರ್ ಡೂಪರ್ ಪ್ರಾಫಿಟ್ ಮಾಡ್ಬೋದು ಅಂತ 2 ಬ್ಯೂಟಿಫುಲ್ ಆಗಿರುವಂತ ಒಂದು 2 ಡಿಫ್ರೆಂಟ್ ಕೋರ್ಸ್ ನಾನು ಡಿಸೈನ್ ಮಾಡಿದೀನಿ. ಸೊ ನಿಮ್ಗೆ ಏನಾದ್ರು ಆ ಕೋರ್ಸ್ ನ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಒಂದು ಕೋರ್ಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ ಫ್ರೀ ಆಗಿ. ಇನ್ ಕೇಸ್ ಏನಾದ್ರು ಅಕೌಂಟ್ ಬೇಡ ಸತೀಶ್ ಅವರ ಹತ್ರ ಆಲ್ರೆಡಿ ಇದೆ ಅಂತ ಹೇಳಿದ್ರೆ ನೀವು ಅಕೌಂಟ್ ನ ನನ್ನ ಒಂದು ಪ್ರೈಸ್ ಟ್ಯಾಗ್ ಏನಿದೆ ಆ ಪ್ರೈಸ್ ಟ್ಯಾಗ್ ಬೇಸಿಸ್ ಮೇಲೆ ಇದು ಮಾಡೋದು. ಬಟ್ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಕೋರ್ಸ್. ನಾನಂತೂ ಸಿಕ್ಕಾಡೋ ಖುಷಿಯಿಂದ ಮಾಡುವಂತ ಕೋರ್ಸ್ಗಳು 2 ಕೋರ್ಸ್ಗಳು ಅಂತ ಹೇಳ್ಬೋದು. ಸೊ ಆ ಕೋರ್ಸ್ ನಿಮಗೆ ಇನ್ಫಾರ್ಮೇಶನ್ ಬೇಕಿದ್ರೆ ನನಗೆ ವಾಟ್ಸ್ಆಪ್ ಸಹ ಮಾಡ್ಬೋದು, ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಆಲ್ರೆಡಿ ಏನಾದ್ರು ಅಕೌಂಟ್ ನೀವು ನನ್ನ ರೆಫರೆನ್ಸ್ ಮುಖಾಂತರ ಓಪನ್ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಮ ಇಮೇಲ್ ಐಡಿ, ಕ್ಲೈಂಟ್ ಐಡಿ ಮತ್ತೆ ಎಲ್ಲಿ ಅಪ್ಸ್ಟಾಕ್, ಏಂಜಲ್, ಜೆರೋದಾ ಮುಖಾಂತರ ಎಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಅದು ಹಾಕಿದ್ರೆ ನನ್ನ ಟೀಮ್ ವೆರಿಫಿಕೇಶನ್ ಮಾಡಿ ನಿಮ್ಗೆ ವಿತಿನ್ 2 to 3 ವರ್ಕಿಂಗ್ ಡೇಸ್ ನಿಮ್ಗೆ ಆಕ್ಸೆಸ್ ಸಹ ಕೊಡ್ತಾರೆ, ಅದಕ್ಕೆ ಇಮೇಲ್ ಸಹ ಬರುತ್ತೆ. ಸೊ ಈಗ ಒಂದು ಸ್ವಲ್ಪ ಫೈನಲೈಸೇಷನ್ ಸ್ಟೇಜ್ ಅಲ್ಲಿ ಇದೆ, ನಿಮ್ಗೆ ಆಕ್ಸೆಸ್ ಸಿಕ್ಬಿಡುತ್ತೆ, ಏನು ಸಮಸ್ಯೆ ಇಲ್ಲ. ಸೊ ನೆಕ್ಸ್ಟ್ ವೀಕ್ ಇಂದ ನಿಮ್ಗೆ ಡೀಟೇಲ್ ಶೇರ್ ಮಾಡಿ ವಿತಿನ್ 24 hours ನಿಮ್ಗೆ ಆಕ್ಸೆಸ್ ಸಿಗುತ್ತೆ ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಇದೆಲ್ಲ ಕೊಡ್ತಿರುವಂತ ಸಪೋರ್ಟ್ ನೀವು ಅದು ಕ್ರೆಡಿಟ್ ನಿಮ್ಗೆ ಹೋಗ್ಬೇಕಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.